Namaste, welcome back to Tidiness Life channel. Hope you're all doing good. ಇವತ್ತು ನಾನು ನಮ್ಮ ಮನೆಯ ಡೈನಿಂಗ್ ಟೇಬಲ್ ರೂಮ್ ಮೇಕ್ ಓವರ್ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಡೈನಿಂಗ್ ಸ್ಪೇಸ್ನಲ್ಲಿ ನಾನು ಕೆಲವೊಂದು ಡೆಕರ್ ಐಟಮ್ಸ್ ಹಾಗೆಯೇ ಒಂದು ಕ್ರಾಕರಿ ಸೆಲ್ಫ್ ಈ ಜಾಗದಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. ಹಾಗೆಯೇ ಡೈನಿಂಗ್ ಟೇಬಲ್ಗೆ ಒಂದು ಸಿಂಪಲ್ ಟೇಬಲ್ ಕವರ್ ಹಾಕಿದ್ದೀನಿ. ಅದರ ಮೇಲೊಂದು ಆರ್ಟಿಫಿಷಿಯಲ್ ಫ್ಲವರ್ನ ಇಟ್ಟಿದ್ದೀನಿ. ಈಗ ನಾನಿಲ್ಲಿ ಒಂದು ಕೂಲ್ ಟೋನ್ ಪೀಚ್ ಪೇಂಟಿಂಗ್ನ ಈ ವಾಲಿಗೆ ಯೂಸ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಪ್ಲೇಸ್ನ ನಾನಿವಾಗ ಹೊಸದಾಗಿ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಹಳೆಯ ವಸ್ತುಗಳನ್ನೆಲ್ಲ ಇಲ್ಲಿ ಖಾಲಿ ಮಾಡಿದ್ದೀನಿ. ನಮ್ಮ ಮನೆಯ ಡೈನಿಂಗ್ ಸ್ಪೇಸ್ ತುಂಬ ಚಿಕ್ಕದಾದ್ರಿಂದ ಟೇಬಲ್ನ ಬಿಫೋರ್ ಯಾವ ರೀತಿ ನಾನು ಇಟ್ಟಿದ್ದೀನಿ ಅದೇ ರೀತಿ ಇವಾಗಲೂ ನಾನು ಇಟ್ಕೊಳ್ತಾ ಇದ್ದೀನಿ. ನಾರ್ಮಲಿ ಒಂದು ವರ್ಟಿಕಲ್ ಆಗಿ ನಾನು ಟೇಬಲ್ನ ಅರೇಂಜ್ ಮಾಡ್ತೀನಿ, ಇಲ್ಲ ಅಂದರೆ ಹಾರಿಸಾಂಟಲ್ ಆಗಿ ಟೇಬಲ್ನ ನಾನು ಅರೇಂಜ್ ಮಾಡ್ಕೊಳ್ತೀನಿ. ಹಾಗೆ ಈ ಒಂದು ಕಾರ್ನರ್ನಲ್ಲಿ ನಾನು ಈ ಒಂದು ಬ್ಯೂಟಿಫುಲ್ ಆದಂತಹ ಕಾಫಿ ವುಡನ್ ಪ್ಲ್ಯಾಂಟನ್ನು ಇಡ್ತಾ ಇದ್ದೀನಿ. ನಾನು ಈ ಒಂದು ರೂಮ್ ಮೇಕ್ ಓವರ್ನಲ್ಲಿ ಟ್ರೆಡಿಷ್ನಲ್ ಟಚ್ ಹಾಗೆಯೇ ಮಾಡರ್ನ್ ಟಚ್ ಎರಡೂ ಕೂಡ ಮಿಕ್ಸ್ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಈ ಒಂದು ಮೇಕ್ ಓವರ್ಗೆ ನಾನು ಬ್ರಾಸ್ ಹಾಗೆ ಮೆಟಲ್ ಡೆಕರ್ ಐಟಮ್ಸ್ ಇನ್ನು ಕೆಲವು ಟೆರಕೋಟಾ ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಈ ವಾಲ್ಗೆ ಕೆಲವು ವಾಲ್ ಡೆಕರ್ನ ಹ್ಯಾಂಗ್ ಮಾಡೋಣ ಅಂತ ಹೇಳಿ ಮೊದಲೇ ಕಾರ್ಪೆಂಟ್ರ್ ಸಹಾಯದಿಂದ ಈ ಗೋಡೆಗಳಿಗೆಲ್ಲ ಮೊದಲೇ ಆಣಿಗಳನ್ನ ಗೋಡೆಗೆ ಹೊರಿಸಿದ್ದೆ. ಈಗ ನಾನು ಇಲ್ಲಿಗೆ ಈ ಒಂದು ಟೆರಕೋಟಾ ಡೆಕರ್ನ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಪರ್ಚೇಸ್ ಮಾಡುವಾಗ ಇದು ಕಂಪ್ಲೀಟಾಗಿ ಬ್ರೌನ್ ಕಲರಲ್ಲೇ ಇತ್ತು. ನಾನು ಇದಕ್ಕೆ ಗೋಲ್ಡನ್ ಅಕ್ರಿಲಿಕ್ ಕಲರಿಂದ ಅದರ ಜ್ಯುವೆಲರೀಸ್ ಹಾಗೆಯೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಹೈಲೈಟ್ ಮಾಡಿದ್ದೀನಿ. ಇದೇ ಥರ ನನ್ನ ಹತ್ರ 2 ಡೆಕರ್ ಐಟಮ್ಸ್ ಇತ್ತು. ಎರಡೂ ಕೂಡ ನಾನು ಈ ಒಂದು ವಾಲ್ಗೆ ಹ್ಯಾಂಗ್ ಮಾಡ್ತಾ ಇದ್ದೀನಿ. ನಾನು ಹೈಲೈಟ್ ಮಾಡಿದ್ರಿಂದ ಈ ಒಂದು ಟೆರಕೋಟಾ ಶೋಪೀಸ್ ಡೆಕರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಸ್ಟ್ಯಾಂಡ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇದಕ್ಕೆ ಸುಮಾರು 1 ಶತಮಾನದ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ತುಂಬ ಜನರು ಈ ಒಂದು ಸ್ಟ್ಯಾಂಡ್ನ ನೋಡಿರ್ಬೋದು ಅಥವಾ ಗೊತ್ತಿರ್ಬೋದು, ಇಲ್ಲ ನಿಮ್ಮ ಮನೇಲೂ ಕೂಡ ಇದನ್ನ ಬಳಸಿರ್ಬೋದು. ಹಿಂದಿನ ಕಾಲದಲ್ಲಿ ಏನಂದರೆ ಕರೆಂಟ್ ಇಲ್ದಿರುವಾಗ ಈ ಒಂದು ಸ್ಟ್ಯಾಂಡ್ನ ನಮ್ಮ ಪೂರ್ವಜರು ದೀಪನ ಹಚ್ಚಿ ಇಡಕ್ಕೆ ಯೂಸ್ ಮಾಡ್ತಾ ಇದ್ರು. ಇದೇ ಥರ ತುಂಬಾ ಸ್ಟ್ಯಾಂಡ್ ಇತ್ತು ನಮ್ಮ ತಾತ ಅಜ್ಜಿ ಮನೇಲಿ. ಆದರೆ ಹಳೆ ಮನೆ ಅಂದರೆ ತಾತ ಅಜ್ಜಿ ಮನೇನ ಡೆಮಾಲಿಷ್ ಮಾಡುವಾಗ ಈ ಒಂದು ಐಟಮ್ನ ವೇಸ್ಟ್ ಅಂತ ಹೇಳಿ ಬಿಸಾಕಿದ್ರು. ತುಂಬ ಐಟಮ್ಸ್ ಮಿಸ್ ಆಗಿತ್ತು. ನೋಡಿದೆ ಅದರಲ್ಲಿ ಇದೊಂದೇ ಐಟಮ್ಸ್ ನನಗೆ ಸಿಕ್ಕಿದ್ದು. ಸುಮ್ಮನೆ ಅಲ್ಲೇ ಬಿಸಾಕೋದು ಬೇಡ, ತುಂಬ ನೆನಪು ಇದರಲ್ಲಿ ಇದೆ ಅಂತ ಹೇಳಿ ನಾನು ಇದನ್ನು ತಗೊಂಡು ಬಂದು ಒಂದು ಆ್ಯಂಟಿಕ್ ಲುಕ್ ಪೇಂಟ್ ಮಾಡಿ ಇದನ್ನು ಈ ಥರ ಹ್ಯಾಂಗ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಈ ಎತ್ತಿನ ಗಾಡಿಯ ಟೆರಕೋಟಾ ಡೆಕರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು ಟೆರಕೋಟಾ ಅಂಗಡಿಯಿಂದ ತಗೊಳ್ಳುವಾಗ ಮಣ್ಣಿನ ಕಲರೇ ಇತ್ತು. ಇದಕ್ಕೂ ಕೂಡ ಆ್ಯಂಟಿಕ್ ಲುಕ್ ಇರುವ ಒಂದು ಗೋಲ್ಡನ್ ಕಲರ್ ಪೇಂಟ್ನ ಯೂಸ್ ಮಾಡಿದ್ದೀನಿ. ಹಾಗೆ ಈ ಕರ್ಟನ್ ರಿಂಗ್ನ ಇಲ್ಲಿ ಯಾಕೆ ಹ್ಯಾಂಗ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಕೊಟ್ಟಿರುವಂತಹ ಹೋಲ್ ಹಾಗೆಯೇ ಗೋಡೆಯ ಮೇಲಿರುವ ಆಣಿಯ ಅಳತೆಗೂ ತುಂಬ ವ್ಯತ್ಯಾಸ ಇತ್ತು. ಹಾಗಾಗಿ ಈ ಒಂದು ಮೆಥಡ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಈ ಒಂದು ಟೆರಕೋಟಾ ದೀಪನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಪೇಂಟ್ ಮಾಡಿದ್ದೀನಿ. ನೋಡಿ, ನಾನು ಯೂಸ್ ಮಾಡಿರುವಂತಹ ಎಲ್ಲ ಒಂದು ಟೆರಕೋಟಾ ಐಟಮ್ಗೂ ಆ್ಯಂಟಿಕ್ ಲುಕ್ ಕೊಡುವಂತಹ ಪೇಂಟ್ನ ಯೂಸ್ ಮಾಡಿದ್ದೀನಿ. ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಕಿಚನ್ ಮೇಕ್ ಓವರ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಈ ಒಂದು ವಿಡಿಯೋನ ನೀವು ರೆಫರ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದೀಪನೂ ಕೂಡ ಈ ಸ್ಟ್ಯಾಂಡ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು.
ನಾನು ಯಾಕೆ ಎಲ್ಲದಕ್ಕೂ ಒಂದು ಆ್ಯಂಟಿಕ್ ಲುಕ್ ಬರೋ ರೀತಿ ಪೇಂಟ್ ಮಾಡಿದ್ದೀನಿ ಅಂತ ಹೇಳಿದರೆ, ಈ ಥರ ಒಂದು ಗೋಲ್ಡನ್ ಆ್ಯಂಟಿಕ್ ಲುಕ್ ಹಾಗೆ ಬ್ರಾಸ್ ಸ್ಟಿಕ್ಕರ್ನ ಯೂಸ್ ಮಾಡಿದರೆ ನಾವು ಟ್ರೆಡಿಷ್ನಲ್ ಮೇಕ್ ಓವರ್ ಮಾಡುವಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಾನು ಈ ಥರ ಒಂದು ಆ್ಯಂಟಿಕ್ ಲುಕ್ ಫಿನಿಶಿಂಗ್ ಕೊಟ್ಟಿದ್ದೀನಿ. ಹಾಗೆಯೇ ನಾನಿಲ್ಲಿ ಈ ಒಂದು ತೂಗು ದೀಪನ ಕೂಡ ಇಲ್ಲಿ ಹ್ಯಾಂಗ್ ಮಾಡ್ತಾ ಇದ್ದೀನಿ. ನಾನೀಗ ಈ ಒಂದು ಕಾರ್ನರ್ಗೆ ನಾನು ಯಾವ ಒಂದು ಕಾಫಿ ಪ್ಲ್ಯಾಂಟನ್ನು ಯೂಸ್ ಮಾಡಿದ್ದೆ ಅದಕ್ಕೆ ಈ ಗಣೇಶನ ಡೆಕರ್ ಐಟಮ್ನ ಇಲ್ಲಿ ಇಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಹೂವು ಮತ್ತು ಎಲೆ ಬಳ್ಳಿಯಿಂದ ಇದನ್ನು ನಾನು ಡೆಕೋರೇಟ್ ಮಾಡಿದ್ದೀನಿ. ಇದನ್ನು ನಾನು ಶಿಲ್ಪಕರ್ ಕ್ಲೇಯಿಂದ ಮಾಡಿರುವಂಥದ್ದು. ಇದ್ರ ಬಗ್ಗೆ ನಾನು ಇನ್ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಈ ಒಂದು ಪ್ಲೇಸ್ಗೆ ಇವಾಗ ಉರುಳಿನ ಇಡ್ತಾ ಇದ್ದೀನಿ. ಈಗ ನಾನು ಈ ಕಿಂಡಿನ ಇಲ್ಲಿ ಡೆಕರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಆರ್ಟಿಫಿಷಿಯಲ್ ಸ್ಟ್ಯಾಮಿನಾ ಫ್ಲವರ್ ಬರುತ್ತಲ್ಲ ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಗೋಲ್ಡನ್ ಮತ್ತು ವೈನ್ ಕಲರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಕಿಂಡಿ ಕೂಡ ಇತ್ತು. ಇದಕ್ಕೆ ನಾನಿವಾಗ ವೈಟ್ ಕಲರ್ ಮತ್ತು ಸಿಲ್ವರ್ ಆ್ಯಂಡ್ ಬೇಬಿ ಪಿಂಕ್ ಆರ್ಟಿಫಿಷಿಯಲ್ ಸ್ಟ್ಯಾಮಿನ್ ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಒಂದು ಕಾರ್ನರ್ ತುಂಬ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀನಿ. ಈ ಆರ್ಟಿಫಿಷಿಯಲ್ ಸ್ಟ್ಯಾಮಿನ್ ಫ್ಲವರ್ಸ್ ನಿಮಗೆ ಎಲ್ಲ ಒಂದು ಕ್ರಾಫ್ಟ್ ಸೆಂಟರಲ್ಲೂ ಹಾಗೆಯೇ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಇದು ಸಿಗುತ್ತೆ. ಇನ್ನು ಕೆಲವೊಂದು ಆನ್ಲೈನ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದರೂ ಕೂಡ ನಿಮಗೆ ಸಿಗುತ್ತೆ. ಈಗ ಈ ಒಂದು ಡೈನಿಂಗ್ ಟೇಬಲ್ನ ಮೇಕ್ ಓವರ್ ಮಾಡುವಂತಹ ಸಮಯ. ಈಗ ನಾನಿಲ್ಲಿ ಈ ಬ್ಯೂಟಿಫುಲ್ ಆದಂತಹ ಪಂಪ್ಕಿನ್ ಡಿಸೈನ್ನ ಟೇಬಲ್ ರನ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸೆಂಟರ್ ಆಫ್ ದ ಟೇಬಲ್ಗೆ ಈ ಒಂದು ಎಲಿಗೆಂಟ್ ಆಗಿರುವಂತಹ ಮೆಟಲ್ ಡೆಕರ್ನ ಯೂಸ್ ಮಾಡ್ತಾ ಇದ್ದೀನಿ ವಾಸ್ ಆಗಿ. ಇದಕ್ಕೆ ನಾನು ಈ ಬ್ರೈಡ್ಸ್ ಮೇಡ್ಸ್ಗೆಲ್ಲ ತಲೆಗೆ ಹಾಕೋಕ್ಕೆ ಈ ಫ್ಲವರ್ ಬ್ಯಾಂಡ್ ಬರುತ್ತಲ್ಲ ಅದನ್ನು ಜಸ್ಟ್ ಈ ಥರ ಕಂಬಿಗೆ ಫುಲ್ ಸುತ್ತಿದ್ದೀನಿ. ಈಗ ನಾನಿಲ್ಲಿ ಈ ಬ್ಯೂಟಿಫುಲ್ ಆದಂತಹ ಆರ್ಟಿಫಿಷಿಯಲ್ ರೋಸ್ ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪರ್ಸ್ನಲ್ ಆಗಿ ರೋಸ್ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನನಗಿಷ್ಟವಾದಂತಹ ಕಲರ್ ಅಂದರೆ ಈ ವೈಟ್, ಪಿಂಕ್ ಮತ್ತು ಈ ಒಂದು ಪೀಚ್ ಕಲರ್ ಆದಂತಹ ರೋಸ್ ಕಲರ್, ಅದನ್ನೇ ನಾನಿಲ್ಲಿ ಇಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಈ ಸೆರಾಮಿಕ್ ಬೇಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ಸೆರಾಮಿಕ್ ಬೇಸ್ಗೆ ನಾನು ಈ ಗ್ಲಾಸ್ ಜಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇದಕ್ಕೆ ಕೊಟ್ಟಿರುವಂತಹ ಥೀಮ್ ಬಂದು ಪಂಪ್ಕಿನ್ ಥೀಮ್. ಈ ಒಂದು ಗ್ಲಾಸ್ ಜಾರ್ ಕೂಡ ಪಂಪ್ಕಿನ್ ಥರನೇ ಇತ್ತು, ಹಾಗಾಗಿ ನಾನು ಇದನ್ನ ಇಲ್ಲಿ ಇಡ್ತಾ ಇದ್ದೀನಿ. ಈ ಗ್ಲಾಸ್ ನನ್ನ ಹತ್ರ ಮೊದಲೇ ಇತ್ತು, ಹಾಗಾಗಿ ಥೀಮಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ನಾನು ಇದನ್ನ ಇಲ್ಲಿ ಇಡ್ತಾ ಇದ್ದೀನಿ. ಈ ಒಂದು ಕಂಟೈನರ್ಗೆ ನಾನು ಸಾಲ್ಟ್, ಪೆಪ್ಪರ್ ಹಾಗೆಯೇ ಉಪ್ಪಿನಕಾಯಿನ ಹಾಕಿಡಬೇಕು. ನಾನಿಲ್ಲಿವಾಗ ಈ ಸೆರಾಮಿಕ್ ಉರುಳಿನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಲಿವಿಂಗ್ ರೂಮ್ ಮೇಕ್ ಓವರ್ಗೆ ಯೂಸ್ ಮಾಡಿದ್ದನ್ನ ನೋಡಿರ್ಬೋದು.
ಹಾಗೆಯೇ ಇದ್ರ ಜೊತೆಗೆ ಒಂದು ಟಿಶ್ಯೂ ಬಾಕ್ಸ್ ಹೋಲ್ಡರ್ ಇರಲಿ ಅಂತ ಹೇಳಿ ನಾನಿಲ್ಲಿ ಡೈನಿಂಗ್ ಏರಿಯಾಕ್ಕೆ ಇಡ್ತಾ ಇದ್ದೀನಿ. ಮೇಯ್ನ್ ಡೈನಿಂಗ್ ಟೇಬಲಲ್ಲಿ ಟಿಶ್ಯೂ ಪೇಪರ್ ತುಂಬಾ ಮುಖ್ಯ ಅಲ್ವಾ, ಹಾಗಾಗಿ ನಾನು ಈ ಒಂದು ಹೋಲ್ಡರ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು ಟೇಬಲ್ ಮ್ಯಾಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಟೇಬಲ್ ಮ್ಯಾಟ್ಸ್ನ ಕೇವಲ ನಾವು ಡೆಕರಿಗೆ ಮಾತ್ರ ಅಲ್ಲ, ಈವನ್ ಕ್ಲೀನ್ ಪರ್ಪಸ್ಗೋಸ್ಕರ ನಾವು ಇದನ್ನ ಇಡ್ತೀವಿ. ಟೇಬಲ್ ಮ್ಯಾಟ್ನ ಇಟ್ಟರೆ ಡೈನಿಂಗ್ ಟೇಬಲ್ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಬಹುದು. ಈಗ ನೀವು ನೋಡಬಹುದು, ನಾನು ಈ ಒಂದು ವಾಲ್ಗೆ ಈ ಥರ ವುಡನ್ ಪ್ಯಾನಲ್ ಹಾಫ್ ಆ್ಯಂಡ್ ಹಾಫ್ ಕೊಟ್ಟಿದ್ದೀನಿ. ಯಾಕೆ ಈ ಥರ ಪ್ಯಾನಲ್ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಮೊದಲು ನಾನು ಇದಕ್ಕೊಂದು ವಾಲ್ ಪೇಪರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಏನೋ ಪೇಂಟಿಂಗ್ ಆದಮೇಲೆ ಬೇಡ, ಪ್ಲೈನಾಗಿ ಇರಲಿ ಅಂತ ಅನಿಸ್ತು. ಗೊತ್ತಿಲ್ಲ, ಫ್ಯೂಚರಲ್ಲಿ ಏನಾದರೂ ವಾಲ್ ಪೇಪರ್ ಹಾಕಿದರೆ ಹಾಕ್ತೀನಿ. ಹಾಗೆಯೇ ಈ ಒಂದು ವಾಲ್ಗೆ ಇವಾಗ ನಾನು ಈ ಬ್ಯೂಟಿಫುಲ್ ಆದಂತಹ ರಾಜಾ ರವಿವರ್ಮ ಅವರ ಪೇಂಟಿಂಗ್ನ ಇಲ್ಲಿ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಇದರ ಡೀಟೇಲ್ಸ್ನ ನಾನು ಆಲ್ರೆಡಿ ನಿಮಗೆ ನನ್ನ ಮನೆಯ ಲಿವಿಂಗ್ ರೂಮ್ ಮೇಕ್ ಓವರ್ನಲ್ಲಿ ಕೊಟ್ಟಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಾನಿವಾಗ ಈ ಒಂದು ಪ್ಯಾಸೇಜ್ಗೆ ಸ್ಟನ್ನಿಂಗ್ ಲುಕ್ ಇರುವಂತಹ ಈ ಒಂದು ಕ್ಯಾಬಿನೆಟ್ನ ಇಲ್ಲಿ ಇಡ್ತಾ ಇದ್ದೀನಿ. ಈ ಒಂದು ಕ್ಯಾಬಿನೆಟ್ನ ನಾನು ಯಾವ ರೀತಿ ಮೇಕ್ ಓವರ್ ಮಾಡಿದ್ದೀನಿ ಅಂತ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಮೇಕ್ ಓವರ್ನ ಈ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಹಾಗಾಗಿ ನಾನು ಅದನ್ನ ಸಪ್ರೇಟಾಗಿ ತೋರಿಸ್ತೀನಿ. ಈ ಒಂದು ಕ್ಯಾಬಿನೆಟ್ ಮೇಲ್ಗಡೆ ನಾನಿವಾಗ ಈ ನೀರಿನ ಮಡಿಕೆನ ನಾನಿಲ್ಲಿ ಇಡ್ತಾ ಇದ್ದೀನಿ. ಈ ಮಡಿಕೆಗೂ ಕೂಡ ನಾನು ಕೆಲವೊಂದು ಪೇಂಟಿಂಗ್ಸ್ನ ಮಾಡಿದ್ದೀನಿ. ಈ ಎರಡು ಆರ್ಟ್ ವರ್ಕ್ನ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಇದರ ಹತ್ರ ಒಂದು ಮನಿ ಪ್ಲ್ಯಾಂಟ್, ಅದಕ್ಕೆ ಒಂದು ಸೆರಾಮಿಕ್ ಪಾಟ್ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ. ಮನೇಲಿ ಸಾಧ್ಯವಾದಷ್ಟು ಗ್ರೀನ್ ಪ್ಲಾಂಟ್ ಇಟ್ಟರೆ ತುಂಬಾನೇ ಒಳ್ಳೆಯದು. ಈಗ ನಾನು ಉರುಳಿಗೆ ನೀರನ್ನ ವಾಸ್ತುಶಾಸ್ತ್ರವನ್ನ ಅನೇಕ ಜನರು ಪಾಲಿಸುವವರು ನಮ್ಮಲ್ಲಿ ಹೇಳಿದ್ರೆ ಮನೆ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಉರುಳಿಯಲ್ಲಿ ನೀರು ಹಾಕಿ ಅದಕ್ಕೆ ಹೂಗಳ ಹಾಕಿ ಇಟ್ಟರೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಇದನ್ನು ನೋಡ್ತಾ ಹೋದಾಗ ಕೆಲಸಗಳಲ್ಲಿ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾರೆ. ಅದು ಅಲ್ಲದೆ ನೀರು ಅನ್ನೋದು ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ. ಈ ಥರ ಉರುಳಿನ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ಅಥವಾ ಮನೆಯ ಪ್ರವೇಶ ದ್ವಾರದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನಾನು ಈ ಒಂದು ವೈಟ್ ಕ್ಯಾಬಿನೆಟ್ ಮೇಲೆ ಅಂದರೆ ಕ್ರಾಕರಿ ಯೂನಿಟ್ ಮೇಲೆ ನಾನು ಒಂದು ಗ್ರೀನ್ ಟಚ್ ಇರಲಿ ಅಂತ ಹೇಳಿ ಈ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಲ್ಲಿ ಇಡ್ತಾ ಇದ್ದೀನಿ. ಇದನ್ನು ನಾನು ಐಕ್ಯಾದಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಬೈ ಮಾಡಬಹುದು. ವೈಟ್ ಕಾಂಬಿನೇಷನ್ಗೆ ನಾರ್ಮಲ್ ಆಗಿ ಗ್ರೀನ್, ಪಿಂಕ್, ರೆಡ್ ಈ ಥರ ಕಲರ್ ತುಂಬಾ ಚೆನ್ನಾಗಿ ಪಾಪ್ ಆಗುತ್ತೆ. ಹಾಗಾಗಿ ಈ ಒಂದು ಗ್ರೀನ್ನ ನಾನಿಲ್ಲಿ ಇಟ್ಟಿದ್ದೀನಿ. ಪೀಚ್ ಕಾಂಬಿನೇಷನ್ ಆಗಿ ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ವೈಟ್ ಕರ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ನಾನು ಈ ಒಂದು ಪ್ಲೇಸ್ಗೆ ಇವಾಗ ಈ ಒಂದು ಪಿಕಾಕ್ ಫೆದರ್ನ ನಾನಿಲ್ಲಿ ಇಡ್ತಾ ಇದ್ದೀನಿ. ಎಲ್ಲನೂ ಕೂಡ ಗೋಲ್ಡನ್ ಕಲರಲ್ಲಿ ನಾನು ಪೇಂಟ್ ಮಾಡಿದ್ದೀನಿ. ನಿಮಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಯಾಕೆ ಪೇಂಟ್ ಮಾಡಿದ್ದೀನಿ ಅಂತ. ಸೊ ಈಗ ನೀವು ನೋಡ್ತಾ ಇರೋದು ನಮ್ಮ ಮನೆಯ ಡೈನಿಂಗ್ ರೂಮಿನ ಫೈನಲ್ ಮೇಕ್ ಓವರ್ ಲುಕ್. ಮನೆಯ ಸದಸ್ಯರು ಒಟ್ಟಿಗೆ ಸೇರಿ ಕಾಲ ಕಳೆಯುವಂತಹ ಸ್ಥಳದಲ್ಲಿ ಡೈನಿಂಗ್ ಹಾಲ್ ಕೂಡ ಒಂದು. ಊಟ ಮಾಡ್ತಾ ಕುಟುಂಬದ ಜೊತೆ ಸಮಯ ಕಳೆಯುತ್ತಾ ರುಚಿಯಾದ ಊಟನ ಸವಿಯುತ್ತಾ ಹಾಗೆ ಆ ಊಟನ ಎಲ್ಲರ ಜೊತೆ ಹಂಚಿಕೊಂಡು ತಿನ್ನುವಂತಹ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು.
ಹೋಪ್ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.